ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮದು ಬೇಸಿಕಲಿ ಫಾರ್ಮ್ ಇರೋದು ಮರಲ್ಕುಂಟೆ ಬಾಗ್ಲೂರಲ್ಲಿ. ನಾವು ಡೈರಿ ಫಾರ್ಮ್ ಶುರು ಮಾಡಿ ಸುಮಾರು 7-8 ವರ್ಷ ಆಗಿದೆ. ಸೊ 7-8 ವರ್ಷ ಮುಂಚೆ ಮಿನರಲ್ ಮಿಕ್ಸ್ಚರ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ತಿರ್ಲಿಲ್ಲ. ಯೂಸ್ ಮಾಡಿದ್ರು ಸ್ವಲ್ಪ ಇದು ಮಾಡ್ತಾಯಿದ್ವಿ, ಬಟ್ ಕಂಟಿನ್ಯೂಸ್ ಯೂಸ್ ಮಾಡಿರಲಿಲ್ಲ. ಸೊ ಆ ಮಿನರಲ್ ಮಿಕ್ಸ್ಚರ್ ಬಗ್ಗೆ ಟ್ರೈನಿಂಗ್ ಹೋದಾಗ ಗೊತ್ತಾಯಿತು ಸ್ವಲ್ಪ ಮಿನರಲ್ ಮಿಕ್ಸ್ಚರ್ ಇಂಪಾರ್ಟೆನ್ಸ್ ಏನಂತ. ಸೊ ಇವಾಗ ಶುರು ಮಾಡಿದ್ವಿ. ಸ್ವಲ್ಪ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದ್ವಿ, ಬಟ್ ರಿಸಲ್ಟ್ ಕಾಣಿಸಿರ್ಲಿಲ್ಲ. ಸೊ ರೀಸೆಂಟಾಗಿ ಸತ್ವ ಅನ್ನೋ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ವಿ. ಸೊ ಯೂಸ್ ಮಾಡಿದಾಗಿಂದ ಒಂದು 2 ವಾರದಲ್ಲಿ ಸ್ವಲ್ಪ ರಿಸಲ್ಟ್ ಕಾಣಿಸೋಕೆ ಶುರು ಆಗಿದೆ. ಸ್ವಲ್ಪ ಈಟಿಗೆ ಬರ್ತಿರೋ ಹಸುಗಳು ಸ್ವಲ್ಪ ಈಟ್ ಕಾಣಿಸ್ತಾ ಇದೆ. ಮೇಜರ್ ಪ್ರಾಬ್ಲಮ್ ಅಲ್ಲೇ ಇದ್ದಿದ್ದ ನಿಮಗೆ? ಈಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಪ್ಲಸ್ ಕರುಗಳದ್ದು ಈಫರ್ಸ್ ಸ್ವಲ್ಪ ಇದಾಗ್ತಿದೆ. ಅದನ್ನ ರೆಡಿ ಮಾಡ್ಬೇಕಂತೇಳಿ ಯೂಸ್ ಮಾಡ್ತಾ ಇದ್ವಿ. ಸೊ ಕೆಲವು 1-2 ಈಟಿಗೆ ಬರ್ತಾ ಇದಾವೆ ಈಗ. ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕಂತ ನೋಡಿ. ಅವೆಲ್ಲ ಎಷ್ಟು ತಿಂಗಳು ಪಡ್ಡೆಗಳು ಸರ್? ಅವೆಲ್ಲ ಸರ್ ಈಗ ಅವೆಲ್ಲ ಒಂದು 18 ತಿಂಗಳು ಪಡ್ಡೆಗಳು. 18 ತಿಂಗಳು ಪಡ್ಡೆಗಳು. ಅದೇ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು. ಸೊ ಈಟಿಗೆ ಬರಕ್ಕೆ ಶುರು ಮಾಡ್ತಾ ಇದ್ದೇವೆ. ನಿಮ್ಮ ಶೆಡ್ಡಲ್ಲಿ ಅದೇ ಮೇಜರ್ ಪ್ರಾಬ್ಲಮ್. ಈ ಪ್ರಾಡಕ್ಟ್ ಕೊಡ್ತಾ ಇರ್ತವಿಂದ ಅದು ಈಗ ನಿಮಗೆ ಕಮ್ಮಿ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಈಟಿಗೆ ಬರೋದು ಕಾಣಿಸ್ತಾ ಇದೆ. ಮತ್ತೆ ಮಿಲ್ಕಿಂಗ್ ಅಲ್ಲೆಲ್ಲ ಯಾವ ರೀತಿ ಇನ್ಕ್ರೀಸ್ ಆಗಿದೆ? ಮಿಲ್ಕಿಂಗ್ ಸರ್ ಸ್ವಲ್ಪ ಪಾಸಿಟಿವ್ ಕಾಣಿಸ್ತಾ ಇದೆ. ಅದೇ ಓವರ್ ಆಲ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಈಗ ಡಿಗ್ರಿ ಫ್ಯಾಟ್ ವಿಚಾರಕ್ಕೆ ಬರೋದಾದ್ರೆ, ಡಿಗ್ರಿ ಫ್ಯಾಟ್ ಈಗ ರೀಸೆಂಟಾಗಿ ಅದೇ ಈಗ 4.4 ಆ ಥರ ಬರ್ತಾ ಇದೆ. ಈಗ ಮುಂಚೆ ಎಲ್ಲ ಎಷ್ಟಿದೆ ಸರ್? ಮುಂಚೆ 3.3, 3.2 ಬರ್ತಾ ಇತ್ತು. ಸೊ ಈಗ 4.4 ಆ ಥರ ಬರ್ತಾ ಇದೆ. ಸರ್ ಈಗ ಈ ಸತ್ವ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದ್ರ ಬಗ್ಗೆ ನಂಬಿಕೆ ಬಂತಾ ನಿಮಗೆ? ಸರ್ ಸತ್ವ ಪ್ರಾಡಕ್ಟು ಆನ್ಲೈನಲ್ಲೇ ಪವನ್ ಸರ್ ವೀಡಿಯೋಸಲ್ಲೇ ಗೊತ್ತಾಗಿದ್ದು. ಆಮೇಲೆ ಲೋಕಲ್ದು ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ನಾವು ಯೂಸ್ ಮಾಡೋಣ. ಪ್ಲಸ್ ಅದೇ ಕಂಪೋಸಿಷನ್ ನೋಡಿದ್ವಿ, ಪಾಸಿಟಿವ್ ಅನಿಸ್ತು. ಸರಿ ಯೂಸ್ ಮಾಡೋಕ್ಕೆ ಶುರು ಮಾಡೋಣ, ನೋಡೋಣ ರಿಸಲ್ಟ್ ಹೇಗಿರುತ್ತೆ. ಅಂದರೆ ನಿಮ್ಮೂರ ಅಕ್ಕಪಕ್ಕದಲ್ಲಿ ಯೂಸ್ ಮಾಡ್ತಿದ್ರಾ? ಇಲ್ಲಿ ಹೂನಾಯಕನಹಳ್ಳಿ ಅಂತ ಊರಲ್ಲಿ ಯೂಸ್ ಮಾಡ್ತಿದ್ರು. ಸೊ ಅವ್ರನ್ನ ಫೀಡ್ಬ್ಯಾಕು ತೊಗೊಂಡ್ವಿ. ಸೊ ತೊಗೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಓಕೆ, ಇದು ಯಾವ ರೀತಿ ಕೊಡ್ತಾ ಹೋಗ್ತಾ ಇದ್ದೀರಾ ಪ್ರಾಡಕ್ಟ್? ಸೊ ಕರೆಂಟಾಗಿ ಒಂದೊಂದು ಹಸುಗೆ 100 ಗ್ರಾಮ್ ಆ ಥರ ಡೈಲಿ, ಒಂದಿನಕ್ಕೆ 100 ಗ್ರಾಮ್ ಆ ಥರ ಕೊಡ್ತೀವಿ. ಆ ಥರ ಕೊಡ್ತಾ ಇದ್ದೀರಾ? ಮತ್ತೆ ಈ ಕರುಗಳಿಗೆ ಪಡ್ಡೆಗಳಿಗೂ ಅವಕ್ಕೆಲ್ಲ ಯಾವ ರೀತಿ? ಪಡ್ಡೆಗಳಿಗೆ 50 ಗ್ರಾಮ್ಸ್ ಆ ಥರ ಇದು ಮಾಡ್ತಾ ಇದ್ದೀವಿ. ಓಕೆ, ಈಗ ನಿಮ್ಮ ಡೈರಿ ಶೆಡ್ಡಲ್ಲಿ ಒಂದು ಪರ್ ಡೇಗೆ ಒಂದು ಎಷ್ಟು ಲೀಟರ್ ಹಾಲು ಹಾಕ್ತಿದ್ದೀರಾ ಸರ್? ನಮ್ಮ ಇದರಲ್ಲಿ ಡೈಲಿ ಅರೌಂಡ್ 200 ಲೀಟರ್ಸ್ ಆ ಥರ. ಓಕೆ, 200 ಲೀಟರ್ಸ್ ಹಾಕ್ತಿದ್ದೀರಾ? ಹೌದು. ಇದೆಲ್ಲ ಯಾವ ಫಾರ್ಮೆಟಲ್ಲಿ ಶೆಡ್ ಮಾಡ್ಕೊಂಡಿದ್ದೀರಾ ಸರ್ ನೀವು? ಸರ್ ನಾವು ಅದೇ ಪೆಡಾಕ್ ಸಿಸ್ಟಮ್ ಮಾಡಬೇಕಂತ ಓಪನ್ ಸ್ಟೈಲ್ ಮಾಡ್ತಾ ಇದ್ದೀವಿ. ಸೊ ಶುರು ಮಾಡಿದ್ವಿ. ಇನ್ನೊಂದು ಶೆಡ್, ಹೊಸ ಶೆಡ್ ನಡೀತಾ ಇದೆ. ಸೊ ಅದಾದರೆ ಕಂಪ್ಲೀಟ್ ಓಪನ್ ಸ್ಟೈಲ್ ಫಾರ್ಮಿಂಗೇ ಮಾಡೋಣ. ಓಕೆ, ಎಲ್ಲ HF ಇರೋದಾ? ಯಾವ್ಯಾವ ತಳಿ ಇದೆ? ಮಿಕ್ಸ್ಡ್ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ ಸರ್. HF ಒಂದು 70% ಇದೆ. 30% ಕ್ರಾಸ್ ಪ್ಲಸ್ ಜರ್ಸಿ ಮಾಡ್ತೀವಿ. ಜರ್ಸಿ ಇದೆಲ್ಲ ಮಿಕ್ಸ್ ಇದೆ. ಮಿಕ್ಸ್ ಇದೆ. ಅಂದರೆ ಮಿಕ್ಸ್ ಇರೋದನ್ನ ತುಂಬ ಒಳ್ಳೇದಂತ ಹೇಳ್ತೀವಿ. ಹೌದು. ಇವೆಲ್ಲ ಮೇವೆಲ್ಲ ಏನೇನು ಕೊಡ್ತೀರಾ ಅವಕ್ಕೆ? ಮೇವು ಕರೆಂಟ್ ಸೈಲೇಜ್ ಶುರು ಮಾಡಿದ್ವಿ. ಸೈಲೇಜ್ ಪ್ಲಸ್ ನಮ್ಮದು ಸೂಪರ್ ನೆಪಿಯರ್ ಇದೆ, ಪ್ಲಸ್ ರಾಗಿ ಹುಲ್, ಡ್ರೈ ರಾಗಿ ಹುಲ್ ಕೊಡ್ತೀವಿ. ಎಲ್ಲ TMR ಮಾಡ್ತೀವಿ ಕಂಪ್ಲೀಟಾಗಿ. ಸೊ TMR ಅಲ್ಲಿ ಸೈಲೇಜ್ ಬರುತ್ತೆ, ಒಣಮೇವು ಬರುತ್ತೆ, ಪ್ಲಸ್ ಗ್ರೀನ್ ಗ್ರಾಸು ಬರುತ್ತೆ. ಸೊ 3 ಮಿಕ್ಸ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಫೀಡಿಂಗ್ ಏನು ಕೊಡ್ತೀವಿ ಆ ಫೀಡಿಂಗ್ ಜೊತೆಲಿ ಮಿಕ್ಸ್ ಮಾಡಿ, ಪ್ಲಸ್ ಸತ್ವದು ಮಿನರಲ್ ಮಿಕ್ಸ್ಚರ್ ಅದ್ರ ಜೊತೆ ಮಿಕ್ಸ್ ಮಾಡಿ ಫೀಡ್ ಮಾಡ್ತೀವಿ. ಅಂದರೆ ಈಗ ಬೇರೆ ಯೂಸ್ ಮಾಡ್ತಿದ್ರೆ ನಿಮ್ಗೆ ಅಷ್ಟು ರಿಸಲ್ಟ್ಸ್ ಕಾಣಿಸ್ತಿರ್ಲಿಲ್ಲ. ಈಗ ಈ ಸತ್ವ ಕೊಡೋದ್ರಿಂದ ತುಂಬ ರಿಸಲ್ಟ್ ಚೆನ್ನಾಗಿದೆ ಅಂತ ಚೆನ್ನಾಗಿದೆ. ಸ್ವಲ್ಪ 15 ಡೇಸ್ ಯೂಸ್ ಮಾಡಿ, 20 ಡೇಸ್ ಯೂಸ್ ಮಾಡಿದ್ದೀವಿ. 20 ಡೇಸಲ್ಲಿ ರಿಸಲ್ಟ್ ಗೊತ್ತಾಗ್ತದೆ. ಅಂದರೆ ಈಗ ಬೇರೆ ರೈತರು ಯೂಸ್ ಮಾಡೋರ್ಗು ನೀವೇನು ಹೇಳಕ್ಕೆ ಬಯಸ್ತೀರಾ ಸರ್? ಇದು ಸೊ ಪ್ರಾಡಕ್ಟ್ ಪಾಸಿಟಿವ್ ಅನಿಸ್ತದೆ. ಸೊ ಯೂಸ್ ಮಾಡಿ ಸಪೋರ್ಟ್ ಮಾಡಿದ್ರೆ ರಿಸಲ್ಟ್ ಪಾಸಿಟಿವ್ ಅನಿಸ್ತದೆ. ಕಂಟಿನ್ಯೂ ಮಾಡಿ ಚೇಂಜ್ ಮಾಡಲ್ಲ. ಈಗ ಅದಕ್ಕೋಸ್ಕರನೇ ತುಂಬ ರಿಸರ್ಚ್ ಮಾಡಿ ತೊಗೊಂಡಿದ್ವಿ. ಸೊ ಚೇಂಜ್ ಮಾಡಲ್ಲ. ಹೌದೌದು, ಯಾಕಂದ್ರೆ ಒಂದು ಶೆಡ್ಡಲ್ಲಿ ಒಂದು ಫಾರ್ಮೆಟ್ ಇದ್ಬಿಡ್ಲಿ ಅಂತ. ಹೌದು ಹೌದು, ಅಂದರೆ ನಿಮ್ಮ ಶೆಡ್ಡಲ್ಲಿ ಯಾವಾಗಲೂ ಇವಾಗ ಇರುತ್ತೆ. ಹೌದೌದು, ಪಾಸಿಟಿವ್ ಆಗಿರುತ್ತೆ. ಈಗ ಇದ್ರ ಬಗ್ಗೆ ಬೇರೆ ರೈತರು ಏನಾದ್ರು ಕೇಳ್ತಿದ್ರಾ? ನಿಮ್ಮ ಫ್ರೆಂಡ್ ಸರ್ಕಲ್ ಡೈರಿ ಮಾಡಿರೋರೆಲ್ಲ? ಅದೇ ನಮ್ಮ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿದ್ವಿ ಸರ್. ಆಲ್ರೆಡಿ ಅವ್ರು ಕೆಲವರು ಇದ್ದಾರೆ, ಅವ್ರು ರೀಚ್ ಔಟ್ ಮಾಡ್ತಾರೆ. ಸೊ ಅವರು ಯೂಸ್ ಮಾಡೋಕ್ಕೆ ಪಾಸಿಟಿವ್ ಆಗಿದ್ದಾರೆ. ಓಕೆ, ಈಗ ನಿಮ್ಮ ಪ್ರಕಾರ ಹೈನುಗಾರಿಕೆ ಹೇಗೆ ಸರ್? ಲಾಭದಾಯಕ ಇದೆಯಾ? ಈ ಸ್ಟ್ರಗಲ್ ಇದೆಯಾ? ಯಾವ ರೀತಿ ಹೈನುಗಾರಿಕೆ ಸಕ್ಸಸ್ ಆಗಬೇಕು? ಹೈನುಗಾರಿಕೆ ಸರ್ ಮೊದಲು ಕಟಾಕ್ ಮಾಡ್ತಾ ಇದ್ವಿ, ಕಷ್ಟನೇ ಅನಿಸ್ತಾ ಇತ್ತು. ಅಂದರೆ ಪ್ರಾಫಿಟ್ ಮಾರ್ಜಿನ್ ಕಡಿಮೆನೇ ಇತ್ತು. ಈಗ ಸ್ವಲ್ಪ ಅದೇ ಪೆಡಾಕ್ ಸ್ಟೈಲ್ಗೆ ಹೋಗ್ತಾ ಇದೀವಿ.
ಸ್ವಲ್ಪ ಪಾಸಿಟಿವ್ ಅನಿಸ್ತದೆ. ನೀವು ಬೇರೆ ಕಡೆ ಎಲ್ಲ ಟ್ರೈನಿಂಗು ಬೇರೆ ಕಡೆ ಶೆಡ್ ಎಲ್ಲ ವಿಸಿಟ್ ಮಾಡ್ತಿರ್ತೀರಾ? ಹೌದೌದು ಸರ್, ಸುಮಾರು ಒಂದು 7-8 ವಿಸಿಟ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಫಾರ್ಮ್ಸ್ ವಿಸಿಟ್ ಮಾಡಿದ್ದೀನಿ. ಒಂದು 1000 ಹಸು ಮೇಂಟೈನ್ ಮಾಡೋದು ನೋಡಿದ್ದೀನಿ. ಪ್ಲಸ್ ಅಕ್ಷಯಕಲ್ಪ ಅಲ್ಲೂ ಟ್ರಯಲ್ ಮಾಡಿದ್ದೀವಿ. ಅದೆಲ್ಲ ನೋಡಿ ಸ್ವಲ್ಪ ಪಾಸಿಟಿವ್ ಅನಿಸ್ತದೆ. ಓಕೆ, ಈಗ ಪ್ರತಿಯೊಂದು ಹಸುಗಳ ಮೇಲೆ ನೀವು ಹೆಂಗೆ ಒಂದು ನಿಗಾ ಇಟ್ಕೊಂಡು ಪ್ರತಿಯೊಂದು ಹಸುನು ಅಬ್ಸರ್ವ್ ಮಾಡ್ತಿರ್ತೀರಾ? ಸರ್ ಕರೆಂಟ್ ಹೌದು. ಸೊ ಆ ದಿಟ್ಟಲ್ಲಿ ಮೊನ್ನೆ ಮಗ್ಗಿ ಮನೆಗೂ ವಿಸಿಟ್ ಮಾಡಿದಾಗ ಅದೇ ಇದರಲ್ಲಿ ನೋಡಿದ್ದೀವಿ. ಇದು ಪೆಡೋಮೀಟರ್ ಟ್ರಯಲ್ ಮಾಡ್ತಾ ಇದ್ವಿ. ಸೊ ಈಗ ಒಂದೊಂದು ಹಸು ನಿಗಾ ಇಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪೆಡೋಮೀಟರಿಂದ ಮಾನಿಟರ್ ಮಾಡಿಕೊಂಡು ಸೊ ಅದು ಆ ಕಡೆನೂ ಸ್ವಲ್ಪ ಗಮನ ಹರಿಸ್ತೇವೆ. ಹೌದು, ಯಾಕಂದ್ರೆ ಈಟಿಗೆ ಬರ್ತವೆ, ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ. ಆ ಥರ ಇದ್ರೆ ಒಂದು ಫಾರ್ಮೆಟಲ್ಲಿ ಇದ್ದಾಗ ನೀಟಾಗಿ ಅಬ್ಸರ್ವ್ ಮೇಯ್ನಾಗಿ ಹೆಲ್ತ್ ಇಶ್ಯೂಸ್ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ಪೆಡೋಮೀಟರ್ ಇಲ್ಲ ಲೆಗ್ ಮೀಟ್ರಲ್ಲಿ ಗೊತ್ತಾಗುತ್ತೆ ಅಂತ. ಹಂಗಾಗಿ ಇನ್ನೂ ಅಪ್ಗ್ರೇಡ್ ಆಗ್ತಿದ್ದೀರಾ? ಅಪ್ಗ್ರೇಡ್ ಆಗ್ತಾ ಇದೀವಿ. ಪ್ರತಿಯೊಂದು ಸ್ವಲ್ಪ ದಿನ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಒಂದೇ ಸರಿ ಎಲ್ಲ ಮಾಡೋದು ಬೇಡ ಅಂತ. ಹೌದು, ಅವಾಗಲೇ ಕೇಳಿದ್ರಿ ಒಂದು ಈಟಿಗೆ ಬರ್ತಿದ್ವಿ ತುಂಬಾ ಹಸು ಏನೋ ಒಂದು ಪ್ರಾಬ್ಲಮ್ ಆಗ್ತಿತ್ತು, ಇದನ್ನ ಪ್ರಾಡಕ್ಟ್ ಆದ್ಮೇಲೆ ಚೆನ್ನಾಗಾಯ್ತು ಅಂತ ಹೇಳಿದ್ರಿ. ಹೌದು ಸರ್. ಅದು ಯಾವ ರೀತಿ ಪ್ರಾಬ್ಲಮ್ ಆಗ್ತಿತ್ತು ಅದು ಹಸುಗೆ? ಒಂದು ಹೈ ಈಲ್ಡಿಂಗ್ ಹಸು ಇತ್ತು ಸರ್. ಸೊ ಹೈ ಈಲ್ಡಿಂಗ್ ಹಸು ಅಲ್ಲಿ ಅದು ತಂದಾಗ ಆಲ್ಮೋಸ್ಟ್ 30+ ಇತ್ತು ಹಾಲು. ಸೊ 30+ ಅಲ್ಲಿ ಆಲ್ಮೋಸ್ಟ್ 8 ತಿಂಗಳಿಗೂ ಈಟ್ ಬಂದಿರಲಿಲ್ಲ. ಅದು 8-9 ತಿಂಗಳಿಗೂ ಈಟ್ ಬಂದಿರಲಿಲ್ಲ. ಈಟ್ ಬರ್ತಾ ಇತ್ತು ಬಟ್ ಸೈಲೆಂಟ್. ಸೊ ಡಾಕ್ಟ್ರು ನಾವು ಒಂದ್ಸರಿ ಸೆಮೆನು ಹಾಕ್ಸಿದ್ವಿ, ಡಾಕ್ಟ್ರು ಚೆಕ್ ಮಾಡಿ ಸೆಮೆನು ಹಾಕಿದ್ವಿ, ಬಟ್ ನಿಂತಿಲ್ಲ ಅದು. ಸೊ ಆಮೇಲೆ ಈಟಿಗೆ ಬರೋದೇ ಗೊತ್ತಾಗ್ತಿರ್ಲಿಲ್ಲ. ಡಾಕ್ಟ್ರು ಚೆಕ್ ಮಾಡಿ ಅದು ಗರ್ಭಕೋಶ ಸ್ವಲ್ಪ ಡೆವಲಪ್ ಆಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಅವರು ಸಜೆಸ್ಟ್ ಮಾಡಿದ್ದು ಮಿನರಲ್ ಮಿಕ್ಸ್ಚರು, ಒಳ್ಳೆ ಮಿನರಲ್ ಮಿಕ್ಸ್ಚರ್ ಶುರು ಮಾಡಿ ಅಂತ ಹೇಳಿದ್ರು. ಸೊ ತುಂಬಾ R&D ಮಾಡಿ ಲಾಸ್ಟ್ಗೆ ಫೈನಲೈಸ್ ಮಾಡಿದ್ವಿ. ಇದು ಯೂಸ್ ಮಾಡಿದಾಗಿಂದ ಒಂದು 15-20 ದಿನದಲ್ಲಿ ಒಂದ್ಸರಿ ಅದು ಈಟಿಗೂ ಬಂದು ಪಾಸಿಟಿವ್ ಆಗಿ ತೋರಿಸ್ತಾ ಇದೆ, ಈಟಿಗೆ ಬಂದಿದೆ ಅಂತ. ಈಗ ಅದು ಸಕ್ಸಸ್ ಆಗಿದೆ ಸರ್? ಈಗ ಸಕ್ಸಸ್ ಆಗೋ ಚಾನ್ಸಸ್ ಅಂದ್ರೆ ಮತ್ತೆ ರಿಪೀಟ್ ಆಗಿಲ್ಲ, ಹಂಗಾಗಿ ಅದಕ್ಕೆ ಸಕ್ಸಸ್ ಆಗಿದೆ, ಕಚ್ಕೊಂಡಿದೆ ಅಂತ ಹೇಳ್ತೀರಾ ಅದು? ಈಗ ಹಸುಗಳೆಲ್ಲ ಪ್ರತಿಯೊಂದು ಹಸುಗಳೆಲ್ಲ ನೀವು ಎಲ್ಲಿ ಲೋಕಲ್ಲೇ ತಂದಿದ್ದ ಅಥವಾ ಹೊರಗಡೆಯಿಂದ ಏನಾದ್ರು ತಂದಿದ್ರಾ? ಸರ್ ಹೊರಗಡೆ ಲೋಕಲ್ ಎಲ್ಲ ಇದೆ. ಪ್ರೆಸೆಂಟ್ ಒಂದು ABS ಬ್ರೀಡಿಂಗ್ ಮಾಡ್ತಾ ಇದೀವಿ. ಸೊ ABS ಅಲ್ಲಿ ಒಂದು 4 ಡೆವಲಪ್ ಮಾಡಿದ್ದೀವಿ ಪ್ರೆಸೆಂಟ್ ABS ಅಲ್ಲಿ. ಸ್ಯಾಗ್ ಸ್ವಲ್ಪ ಈಗ ಸ್ಯಾಗ್ ಸೆಮೆನ್ ಹಾಕ್ತಿದ್ವಿ, KMF ಕಡೆಯಿಂದ ಇದು ಮಾಡ್ತಿದಾರೆ, ಸ್ಯಾಗ್ ಮಾಡ್ತಾ ಇದೀವಿ. ಅದು ಬಿಟ್ಟು ಹೆಸರುಘಟ್ಟದು ಸೆಮೆನ್ ಯೂಸ್ ಮಾಡ್ತೀವಿ. ಮೂರು ಮಾಡ್ತಾ ಇದೀವಿ. ಅದೇ ಮಿಕ್ಸ್ಡ್ ಬ್ರೀಡಿಂಗ್ ಇದೆ ಪ್ರೆಸೆಂಟ್. ಸೊ ನಾವು WWS ಒಂದು 2 ಹಸು ನೋಡಿದ್ವಿ ಫ್ರೆಂಡ್ ಹತ್ರನೇ. ಅದು ತಗೊಂಬಂದ್ರೆ ಅದೇ WWS ABS ಪ್ಲಸ್ ಇದೆಲ್ಲ ಮಿಕ್ಸ್ ಮಾಡೋಣ ಅಂತ ಮಾಡ್ಬೇಕಂತ ಮಾಡ್ತಾ ಇದ್ದೀರಾ? ಓಕೆ, ಈಗ ಮೇವುನ ಸಪ್ರೇಟಾಗಿ ಕೊಡ್ತೀರಾ? ಕೈ ತಿಂಡಿ, ಹಸಿ ಮೇವು ಮತ್ತು ಈಗ ಒಣಗಿದ ಮೇವು ಎಲ್ಲ ಸಪ್ರೇಟಾಗಿ ಕೊಡ್ತಿದ್ದೀರಾ ಅಥವಾ ಫುಲ್ ಮಿಕ್ಸ್ ಮಾಡಿ TMR ಥರ ಕೊಡ್ತಿದ್ದೀರಾ? ನಮ್ಮದು TMR ಮಾಡೆಲ್ ಸರ್. ಮೊದಲು ಸಪ್ರೇಟ್ ಕೊಡ್ತಾ ಇದ್ವಿ, ನೀರಲ್ಲಿ ಮಿಕ್ಸ್ ಮಾಡಿ ಫೀಡ್ ಸಪ್ರೇಟ್ ಮಾಡ್ತಾ ಇದ್ವಿ, ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ. ಅದೇ ಅಕ್ಷಯಕಲ್ಪ ಟ್ರೈನಿಂಗ್ ಹೋದಾದ್ಮೇಲೆ TMR ಶುರು ಮಾಡಿದ್ವಿ. ಸೊ TMR ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ತೀವಿ, ಸೈಲೇಜ್ ಪ್ಲಸ್ ಒಣಮೇವು ಎಲ್ಲ ಮಿಕ್ಸ್ ಮಾಡ್ತೀವಿ. ಸೊ ಎಲ್ಲ ಮಿಕ್ಸ್ ಆಗಿ ಪ್ಲಸ್ ಫೀಡ್ ಏನಿದೆಯೋ ಅದೆಲ್ಲ ಮಿಕ್ಸ್ ಆಗುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿ ಒಂದೇ ಸರಿ ಕೊಟ್ಟು ಕಾಲ್ ಮಾಡಿದಾಗೆಲ್ಲ ಅವೈಲೇಬಲ್ ಇದ್ದಾರೆ. ಸಜೆಷನ್ಸ್ ಏನಾದರೂ ಕೇಳಿದಾಗ ಸಜೆಷನ್ಸ್ ಮಾಡ್ತಾ ಇದ್ದಾರೆ, ಪ್ಲಸ್ ಫಾರ್ಮ್ ವಿಸಿಟ್ಸ್ ಮಾಡ್ತಾ ಇದ್ದಾರೆ. ಸೊ ಪಾಸಿಟಿವ್ ಆಗಿದೆ. ಓಕೆ, ಶೆಡ್ಡಿಗೆ ಡಿಫ್ರೆಂಟ್ ಒಂದು ಫಾರ್ಮುಲಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಕೇಳಿದ್ದೆ. ಆ ರೀತಿ ಏನಾದ್ರು ಮಾಡಿಸೋ ಪ್ಲಾನ್ ಇದೆಯಾ ನಿಮಗೆ? ಹೌದು ಸರ್, ಅದೇ ಮೇನ್. ಸೊ ಅದಕ್ಕೆ ಲಾಂಗ್ ಟರ್ಮ್ ಕಚ್ಕೊಳ್ಳೋದಕ್ಕೆ ಅದೇ ಮೇಜರ್ ರೀಸನ್. ಸೊ ವಿಸಿಟ್ ಮಾಡಿ ನಮ್ಮ ಸಾಯಿಲ್ ಬೇಸ್ಡ್ ಪ್ಲಸ್ ಹಸು ಬೇಸ್ಡ್ ಹೆಂಗೆ ಮಾಡ್ಕೊಡ್ತಾರೆ ಅನ್ನೋದು ಪಾಸಿಟಿವ್ ಆಗಿ ಇದೆ. ನಿಮಗೆ ಖುಷಿ ಇದೆ ಸರ್? ಬೇರೆ ರೈತರು ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ನ? ಖಂಡಿತ ಸರ್, 100% ಯೂಸ್ ಮಾಡ್ಬೋದು. ಸೊ ರಿಸಲ್ಟ್ ಅಟ್ಲೀಸ್ಟ್ ನಮ್ಗೆ 2 ವೀಕ್ಸಲ್ಲಿ ಕಾಣಿಸ್ತಾ ಇದೆ. ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಕಾಣಿಸ್ಬೋದು.